ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಲಕ್ಷಾಂತರ ಹೆಕ್ಟೇರ್ ಬೆಳೆ ಹಾನಿಯಾಗಿದ್ದರೂ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಹಾರ ಬಿಡುಗಡೆಗೊಳಿಸಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ. ಇದರಿಂದಾಗಿ ಸರ್ಕಾರವು ರೈತ ವಿರೋಧಿಯಾಗಿ ಪರಿಗಣಿಸಲ್ಪಟ್ಟಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ದೂರಿದರು. ತಾಲೂಕಿನ ಹುಲ್ಲೂರು ಗ್ರಾಮದ ಶ್ರೀ ಸಾಯಿಬಾಬಾ ಮಂದಿರ ಆವರಣದಲ್ಲಿ ಗುರುವಾರ ನಡೆದ ರೈತರ ಸಭೆಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯವರು ವೈಮಾನಿಕ ಸಮೀಕ್ಷೆ ನಡೆಸಿದ ನಂತರ ಪರಿಹಾರ ಕೊಡುವುದಾಗಿ ಹೇಳಿದ್ದರೂ ಇದುವರೆಗೆ ರೈತರಿಗೆ ಪರಿಹಾರ ಸಿಕ್ಕಿಲ್ಲವೆಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಜಿಲ್ಲಾಡಳಿತದಿಂದ ವಿಳಂಬ, ಶಾಸಕರ ವಿರುದ್ಧ ಆಕ್ರೋಶ. ಬೆಳೆ ಹಾನಿಗೆ ಕೇಂದ್ರ ಸರ್ಕಾರದ ಪರಿಹಾರದ ಹಣ ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಜಮೆ ಆಗಿದ್ದರೂ ಜಿಲ್ಲಾಡಳಿತವು ನೈಜ ಹಾನಿಯ ವಾಸ್ತವ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸದ ಕಾರಣ ಪರಿಹಾರ ವಿಳಂಬವಾಗುತ್ತಿದೆ. ಕೂಡಲೇ ನೈಜ ಸಮೀಕ್ಷೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ನಡಹಳ್ಳಿ ಒತ್ತಾಯಿಸಿದರು. ಸಮೀಕ್ಷೆಗೆ ತಲಾಟಿ, ಪಿಡಿಒ, ಕೃಷಿ ಅಧಿಕಾರಿ ಸೇರಿ 3 ಜನರ ತಂಡ ರಚಿಸಲಾಗಿದ್ದರೂ ತಂಡವು ಹಾನಿಗೆ ಒಳಗಾದ ಹೊಲಗಳಿಗೆ ಭೇಟಿ ನೀಡಿ ಜಿಪಿಎಸ್ ಮೂಲಕ ವರದಿಯನ್ನು ಕೊಟ್ಟಿಲ್ಲ. ಸರ್ವೆ ಆಗದೆ ಪರಿಹಾರ ಸಿಗುವುದಿಲ್ಲ. ಸ್ಥಳೀಯ ಆಡಳಿತದ ಮುಖ್ಯಸ್ಥರಾಗಿರುವ ಶಾಸಕರು ಈ ಕುರಿತು ಕಾಳಜಿ ವಹಿಸಿ ಅಧಿಕಾರಿಗಳ ಸಭೆಯನ್ನೇ ನಡೆಸಿಲ್ಲ. ನಮ್ಮ ಶಾಸಕರು ಎಂದಾದರೂ ಹೊಲಕ್ಕೆ ಹೋಗಿ ಕಾಲಿಗೆ ಕೆಸರು ಹಚ್ಚಿಕೊಂಡಿದ್ದನ್ನು ನೋಡಿಲ್ಲ. ಸ್ಥಳೀಯ ಶಾಸಕ ಸಿಎಸ್ ನಾಡಗೌಡರ ವಿರುದ್ಧ ನಡಹಳ್ಳಿಯವರು ಹರಿಹಾಯ್ದರು. ಮುಂದಿನ ಸಾರಿ ಹಂಗೋ ಜನ ಓಟ್ ಹಾಕಲ್ಲ, ಕಷ್ಟಪಡೋದು ಬೇಡಂತ ಈಗಿನ ಎಂಎಲ್ಎ ಆರಾಮವಾಗಿ ಮನೆಯಲ್ಲಿ ಮಲಗಿದ್ದಾರೆ. ನಮ್ಮ ಮುಗ್ಧ ಜನರಿಗೆ ಮೋಸ ಮಾಡುವ ಮನೋಭಾವ ನನ್ನದಲ್ಲ, ಅವರಿಗೆ ನ್ಯಾಯ ಕೊಡಿಸುವ ಮನೋಭಾವ ನನ್ನದು. ರೈತರಿಗೆ ದುಡಿಯೋದು ಗೊತ್ತು, ಬೇಡೋದು ಗೊತ್ತಿಲ್ಲ. ರೈತರಿಗೆ ಸರ್ಕಾರದ ಮೇಲೆ ನಂಬಿಕೆ ಹೊರಟು ಹೋಗಿದೆ ಎಂದು ನಡಹಳ್ಳಿ ಈ ವೇಳೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಮಾನ ಮ್ಯಾಲೆ ಅಡ್ಡಾಡಿದ್ರು ಹೊಲದಾಗ ಹಸಿ ಕಾಣಿಸ್ತೇನೆ ಹೊಲದಾಗ ಹಸಿ ಕಾಣಲ್ಲ. ಮ್ಯಾಲೆ ಅಡ್ಡಾಡಿದ್ರು 3 ಜಿಲ್ಲಾ ಅಡ್ಡಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೆ ಗೊತ್ತು, ವಿಮಾನಕ್ಕೆ ಗೊತ್ತು 2 ಜಿಲ್ಲಾಕ್ಕೆ ಅಡ್ಡಾಡಿದ್ರು. ಅಡ್ಡಾಡಿ ಬಂದು ಘೋಷಣೆ ಮಾಡಿದ್ರು ಗುಲ್ಬರ್ಗದಾಗೆ ಅಂತ ಎಲ್ಲ ಟಿವಿ ನೋಡಿರ್ತೀವಿ, ನೋಡ್ಬೋದು. ಸರ್ಕಾರ ಪರಿಹಾರ ಕೊಡ್ತದೆ ಅಂತ ಹೇಳ್ತೀವಿ, ಮತ್ತೆ ಯಾಕೆ ನೋಡಿಲ್ಲ ಹೋರಾಟ ಮಾಡ್ತದೆ ಅಂತ ಕೇಳ್ಬೋದು. ನೀವು ಕೆಲವರು ತಲೆಗಿರ್ಬೋದು. ಗುಲ್ಬರ್ಗಾದಾಗ ಘೋಷಣೆ ಮಾಡಿದ್ರು, ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶ ನಾಶ ಐತಿ. ಅದಕ್ಕೆ 1 ಹೆಕ್ಟೇರ್ಗೆ ಕೇಂದ್ರ ಸರ್ಕಾರದ ಏನು NDRF ಮಾರ್ಕ್ಸ್ ಪ್ರಕಾರ 8,500 ಕೊಡ್ತೈತಿ. ಅದಕ್ಕೆ ನಾವು 8,500 ಹಾಕಿ 17,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನೀರಾವರಿಗೆ 17,000 ಐತಿ, ಕೇಂದ್ರ ಸರ್ಕಾರ 17,000 ಕೊಡಾಕೈತಿ ನೀರಾವರಿಗೆ. ಅದಕ್ಕೆ ನಾನು 8,500 ಹಾಕಿ 25,000 ಕೊಡ್ತೀನಿ ಅಂತ ಹೇಳಿದ್ರು. ತೋಟಗಾರಿಕೆ ನಾಶ ಆಗಲಿ 22,500 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತೈತಿ NDRF ಇಂದ. ಅದಕ್ಕೆ ನಾನು 8,500 ಹಾಕಿ 31,000 ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಘೋಷಣೆ ಮಾಡಿ 2 ದಿನ ಆಯ್ತು, ತಿರುಗಿ 20 ದಿವಸ ಆತಿ, ಇನ್ನೂ 1 ರೂಪಾಯಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ 1 ರೂಪಾಯಿ? ರೈತರು ವಿಚಾರ ಮಾಡಿದ್ರು. ಕೇಂದ್ರ ಸರ್ಕಾರ ದುಡ್ಡು DC ಅಕೌಂಟ್ ಬಿದ್ದೈತಿ, ಇಲ್ಲ ರೊಕ್ಕ ಕೇಂದ್ರದ ಮೋದಿ ದುಡ್ಡು ಕೊಟ್ಟಾರ ಐತಿ. ಆದ್ರ ಯಾಕೆ ಅವ್ರಿಗೆ ಕೊಡ್ತಾ ಇಲ್ಲ ಅಂದ್ರ ನೀವು ಮಲಗಳು ಇನ್ನೂ ಸರ್ವೇನ ಮಾಡಿಲ್ಲ ಅಂತ ಆಯ್ತಾ? ಯಾಕೆ ಹೋರಾಟ ಮಾಡಕತ್ತಿ ಗೊತ್ತಿಲ್ಲ. ಪರಿಹಾರ ಕೊಡೋದು ಒಂದ್ ಕಡೆ, ನೀವು ಊರಾಗ ಬಂದು ಇನ್ನೂ ಸರ್ವೇನ ಮಾಡಿಲ್ಲ. ಸರ್ವೆ ಮಾಡಕ್ಕೆ ಯಾರು ಹೇಳ್ಯಾರು? ನಿಮ್ಮೂರು ತಲಾಟಿಗೆ ಹೇಳ್ಯಾರು, ನಿಮ್ಮೂರು PDO ಹೇಳ್ಯಾರು. ಆಮೇಲೆ ನಿಮ್ಮ ರೈತ ಸಂಪರ್ಕ ಕೇಂದ್ರದ್ದು ಹೊಲದಾಗ ಇನ್ನೂ ನೀರು ಜಿಗಿ ಅಂತ ಕೆಲವು ಕಡೆ ಅವ್ಗೆ ಹೇಳಂದ್ರ ನೀವು ಹೊಲ GPS ಮಾಡ್ಕೊಂಡ್ ಬಂದು ರಿಪೋರ್ಟ್ ಕೊಡುವಂತೆ ಬರ್ತಾರ ಹೊಲಕ್ಕೆ. ತಲೆಗೆ ಬರ್ತಾನ ಹೊಲಕ್ಕೆ ಅಡ್ಡ ಯಾವ ತರ ನೀವು 3ಗೆ ಬಂದಿಲ್ಲ. ಎಲ್ಲ
ಮುದ್ದೆಮಲ್ಲ ಮನೆ ಮಾಡ್ಕೊಳ್ಳೋರು, ಬಿಜಾಪುರದ ಮನೆ ಮಾಡ್ಕೊಳ್ಳಾರ. ಮತ್ತೆ ಹೊಲಕ್ಕಾಗೋದಿಲ್ಲ, ಸರ್ವೆ ಮಾಡಿಲ್ಲ, ಪರಿಹಾರ ಕೊಡೋದಿಲ್ಲ ಬಂತು. ಹೌದಲ್ಲ? ಕೇಂದ್ರ ಸರ್ಕಾರ ಕೊಡ್ಬೋದು, ಸಿದ್ದರಾಮಯ್ಯರು ಪರಿಹಾರ ಕೊಡ್ಬೋದು ಅಂತ ಇಟ್ಕೋ. ಮತ್ತೆ ಅದು ನೀವು ಬಂದು ಮುಟ್ಬೇಕಾದ್ರೆ ಯಾರು ಹೊಲದಾಗ ಬೆಳೆ ಹಾನಿ ಆಗೈತಿ ಆ ಬೆಳೆ ಹಾನಿ ಸರ್ವೆ ಆಗ್ಬೇಕು ಬೇಡವೋ? ನೀವು ಸುಮ್ ಕೂತ ಅವ್ರು ಸುಮ್ ಕೂತಾರೆ. ನೀವು ಹೂ ಅಂದ್ರೆ ಹಾರ ಅಂದ್ರೆ ನೋಡಿ ಆಗುತ್ತಾರೆ. ಎಲ್ಲ ಶಾಸಕರು ಸಭೆ ತಗೊಂಡು ನೋಡಿಲ್ಲ, ಏ ಜೋರಾಗಿ ಹೇಳಿ ನೋಡಿಲ್ಲ, ಹೊಲಕ್ಕೆ ಹೋಗಿ ನೋಡ್ರಿಲ್ಲ. ರೈತರು ಹೊಲದಾಗ ಹೋಗಿ ಎಲ್ಲ ಒಂದೆಲ್ಲ ಕೆಸರು ಹಚ್ಕೊಳ್ಳೋ ಕಾಲಿಗೆ ಶಾಸಕನ ನೋಡಿಲ್ಲ, ಹೋಗಿ ನೋಡಿ ಬಂದಾಗ ಪಾಳೆ ಓಟ್ ಹಾಕಿದ್ರು. ಈಗ ನೋಡೋದು ಜನಕ್ಕೆ ಜಾಗೃತಿ ಹಾಕೋದು ನೀವು ಹಂಗೆ ಇರ್ತದೋ ಗೊತ್ತಿಲ್ಲ. ನಾನು ನಿಮ್ಮನ್ನ ಬೆಳಿಗ್ಗೆ ಅನ್ನಂಗಿಲ್ಲ, ನೀವು ದೇವರು. ಎಂತ ದೇವರು? ದೊಡ್ಡ ದಿನ ವ್ಯಕ್ತಿ ಏನ್ ಮಾಡ್ತಾ ಇದಾರ? ಅದಕ್ಕೆ ಅವ್ರ ಕಡೆ ಕೆಲಸ ಮಾಡೋ ಅಧಿಕಾರಿಗಳು ಏನ್ ಮಾಡಕತ್ತಾರು? ಅವ್ರಿಬ್ಬರು ನೋಡಿ ನೀವೇನ್ ಮಾಡಕತ್ತೀರಿ? ನಿಮ್ಮನ್ನು ಎತ್ತರಿಸಕ್ಕೆ ಯಾರು ಬಂದಾರೋ? ಈ ಹೋರಾಟದ ಉದ್ದೇಶ ಇಷ್ಟೇ. ಅರ್ಥ ಆಯ್ತಾನೆ? ಎತ್ತರಾಗಪ್ಪ, ನೀವು ಮಕ್ಕಳ್ರಿ, ನಿಮಗ್ ಬಂದು ಪರಿಹಾರ ಮೋದಿ ಸರ್ಕಾರದಿಂದ ಕೊಡಕ್ಕೆ ಪರಿಹಾರ ಸಿದ್ದರಾಮಯ್ಯ ಒಂದು ಕೊಡ್ತೀನಿ ಅಂತ ಹೇಳ. ಆ ಎರಡೂ ಪರಿಹಾರ ಬರ್ಬೇಕಾಗಿತ್ತಪ್ಪ ಅಂತಂದ್ರ ನಿಮ್ಮ ಹೊಲಗಳ ಸರ್ವೆ ಆಗ್ಬೇಕಾಗ್ತದೆ. ಆ ಸರ್ವೆ ಕೆಲಸ ವೈಜ್ಞಾನಿಕವಾಗಿ ನಡೀತಾ ಇರೋ ಕಾರಣಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿಗಳ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಹೊಲ ಹರಗಬೇಕು ಎನ್ನುವ ಬರದಲ್ಲಿ ರೈತರು ಪರಿಹಾರ ಪಡೆಯುವುದನ್ನು ಮರೆಯುತ್ತಿದ್ದಾರೆ. ಇದನ್ನೇ ಶಾಸಕರು, ಸಚಿವರು, ಅಧಿಕಾರಿಗಳು ಬಯಸುತ್ತಿದ್ದಾರೆ. ಆದ್ದರಿಂದ ಹೊಲ ಹರಗುವ ಮುನ್ನ GPS ವಿಡಿಯೋ ಫೋಟೋ ತೆಗೆದುಕೊಳ್ಳುವಂತೆ ರೈತರಿಗೆ ಹೇಳುತ್ತಿದ್ದೇನೆ ಎಂದರು. ರೈತರು ಒದಗಿಸುವ GPS ದಾಖಲೆಗಳನ್ನು ಸಂಜೆ ಊರಿಗೆ ಹೋಗಿ ಸಂಗ್ರಹಿಸಿ ರೈತರ ಪಟ್ಟಿ ತಯಾರಿಸುವಂತೆ ಜಿಲ್ಲಾಧಿಕಾರಿಗಳಿಗೂ ಸಲಹೆ ನೀಡಿರುವುದಾಗಿ ಈ ವೇಳೆ ನಡಹಳ್ಳಿ ಅವರು ತಿಳಿಸಿದರು. ನಾನು ಜನರ ಕಷ್ಟಕ್ಕೆ ಸ್ಪಂದಿಸಲು ಬಂದಿದ್ದೇನೆ. ಶಾಸಕರು ಜನರನ್ನ ಮರೆತಿದ್ದಾರೆ. ಅಧಿಕಾರಿಗಳನ್ನ ಹೊಲಗಳಿಗೆ ಕರೆತಂದು ಸಮೀಕ್ಷೆ ಮಾಡಿಸಿ ನೈಜ ಪರಿಹಾರ ಕೊಡಿಸುವ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇಲ್ಲ ಎಂದು ನಡಹಳ್ಳಿ ಹೇಳಿದರು. ತಾವು ಶಾಸಕರಾಗಿದ್ದಾಗ ಪ್ರವಾಹ ಬಂದಾಗ ಪ್ರತಿ ಊರಿಗೆ ಹೋಗಿ ಸಂಕಷ್ಟದಲ್ಲಿ ಪಾಲ್ಗೊಂಡಿದ್ದನ್ನು ನೆನಪಿಸಿದರು. ಈಗ ಯಾವುದೇ ಚುನಾವಣೆ ಇಲ್ಲದಿದ್ದರೂ ಜನರ ಕಷ್ಟಕ್ಕೆ ಸ್ಪಂದಿಸುವ ತಮ್ಮ ಗುಣವೇ ತಮ್ಮನ್ನ ಮನೆಯಲ್ಲಿ ಇರಲು ಬಿಡದೆ ಇಲ್ಲಿಗೆ ಕರೆತಂದಿದೆ. ಜನಪರ ಧ್ವನಿ ಎತ್ತಿದ್ದೇನೆ ಎಂದು ನಡಹಳ್ಳಿ ತಮ್ಮ ರೈತಪರ ಕಾಳಜಿಯನ್ನು ವ್ಯಕ್ತಪಡಿಸಿದರಲ್ಲದೆ ಹಿಂದಿನ ಅವಧಿಯಲ್ಲಿ ಹುಲ್ಲೂರು ಭಾಗದಲ್ಲಿ ಸ್ಟೇಷನ್ ಸ್ಥಾಪಿಸಿ ವಿದ್ಯುತ್ ಕೊಡಿಸಿದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಅವರು ಪ್ರತ್ಯೇಕ ಫೀಡರ್ ಮಾಡಿ ನಿರಂತರ ವಿದ್ಯುತ್ ಕೊಡಿಸುವ ಕನಸಿತ್ತು. ಆದರೆ ಜನರು ಸುಳ್ಳು ಮಾತುಗಳನ್ನು ಕೇಳಿ ನನ್ನನ್ನು ಸೋಲಿಸಿದರು. ರಸ್ತೆ ಗುಂಡಿಗಳನ್ನು ಮುಚ್ಚದೆ ಹಾಗೆ ಇಟ್ಟವನಿಗೆ ಆಯ್ಕೆ ಮಾಡ್ತಾರೆ, ರಸ್ತೆ ಮಾಡಿಸಿದವರನ್ನ ಸೋಲಿಸುತ್ತಾರೆ. ಇದು ನಮ್ಮ ಜನರ ಮನೋಭಾವವಾಗಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ನಾನು ನನ್ನ ಹೆಂಡತಿ ನನ್ನ ಮನೆಯಲ್ಲಿ 20 ಜನ ಅಡಿಗೆ ಮಾಡಕ್ಕಿತ್ತು, ಅವರಿಗೆ ಚಪಾತಿ ಅನ್ನ ಸಾರು ಮಾಡಿಸಿ ಊಟ ಮಾಡಿಸಿದ್ರು. ನೀವು ನನ್ನ ಮರಿತೀರಪ್ಪ ಅಂತಂದ್ರೆ ದೇವರು ನೋಡ್ಕೊತಾರೆ. ನಾನೇ ಕರೋನಾ ಸಂದರ್ಭದಲ್ಲಿ ನೆನಪೈತಿ, ನಾ ಜನರ ಸಲ ಓಡಾಡಿ ನಾನು ಆಪರೇಷನ್ ಮಾಡಿಸ್ಕೊಂಡೆ. ನಾನು 8 ದಿನ ಗೋವಾ ಮಾಡಿದ್ರೆ ಉಪವಾಸ ಮಾಡ್ಕೊಂಡೆ. ಇಲ್ಲೇ ನನ್ನ ಜೊತೆಗೆ ಬಂದರು. 120 ಬಸ್ ಮಾಡಿ 15 ಲಕ್ಷ ರೂಪಾಯಿ ಕೈಗೆ ರೊಕ್ಕ ಕಟ್ಟಿ ಪಾಪ ನಮ್ಮ ತಾಲೂಕಿನ ಉಪವಾಸ ವನವಾಸಕ್ಕಿದ್ದಾವ ಅಂತ ಒಬ್ಬರನ್ನ ಕರ್ಕೊಂಡು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲರಿಗೂ ರೇಷನ್ ತಯಾರು ಮಾಡಿದ್ವಿ. 15 ದಿವಸ ಜನ ಶಾಲೆಯಲ್ಲಿ ಮಕ್ಕೊಂಡಿದ್ರೆ ನಾನು ಮನೆಯಿಂದ ಅಡಿಗೆ ಮಾಡಿಸ್ಕೊಂಡು ಬಂದು ಊಟ ಮಾಡಿಸಿದ್ರೆ ನನ್ನ ಕುಟುಂಬದ ಸದಸ್ಯರ ತರ ನಾನು ಒಪ್ಕೊಂಡಿದ್ದೆ. ಅದು ಚುನಾವಣೆ ಬಂದಾಗ ಜನ ನಾನು ಮರ್ತು. ಅದು ನೀವು ಮರ್ತಿರ್ಬೋದು, ನಾನು ಮರ್ತಿಲ್ಲ. ನಮ್ಮ ಮತ್ತೆ ನೀವು ಕಷ್ಟದಾಗಿದ್ದೀರಿ. ನನ್ನ ಮನೆಯಲ್ಲಿ ಇರ್ಬೋದಾಗಿತ್ತು, ನಾನು ಬಂದಿಲ್ಲ ಅಂತ ನೀವು ಯಾರು ಕೇಳ್ತಿದ್ರು ನಾನು ಓಟ ಹಾಕಿದ್ರೆ ನನಗೇನು ಕೇಳ್ತಿದ್ರು? ಅಲ್ಲ ಹಾಕಿದವ್ರಿಗೆಲ್ಲ ಹಾಕಲಾರದವ್ರಿಗೆ
ಮಾಡಿಲ್ಲ, ಮಾಡಿಲ್ಲ. ನಾ ಬಂದ್ರೆ ಬರ್ಲಿಕ್ಕೆ ನನ್ನ ಅಧಿಕಾರ ಇಲ್ಲ. ನಾ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ಯಾರು ಕೇಳ್ತಿರ್ಲಿಲ್ಲ. ಆಗ ನನ್ನ ಜನ ಕಷ್ಟದಾಗಿದ್ದಾರೆ, ನನ್ನ ರೈತರು ಕಷ್ಟದಾಗಿದ್ದಾರೆ, ಬಿತ್ತಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಅವ್ರು ಏನಾದ್ರೂ ಮಾಡಿ ತಿಳುವಳಿಕೆ ಹೇಳಿ ನಮ್ಮ ರೈತರಿಗೆ ಬದುಕಲಿಕ್ಕೆ ಒಂದಷ್ಟು ಸಹಾಯ ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ನಾನು ಬಂದಿದ್ದೆ. ಸಂಜೆ 6 ಗಂಟೆ ತನಕ 12 ತಾಸು ಕರೆಂಟ್ ಕೊಡಿಸುವಂತ ಉದ್ದೇಶ ನಮ್ದಿತ್ತು. ಇನ್ನು ಅದಕ್ಕೆ ಮೇಲೆ ಕೆಲಸ ಆಗಿದೆ ನೋಡಿ. ಸ್ಟೇಷನ್ ಮಾಡಿಲ್ಲ, ಗಟ್ಟಿ ಮಾಡಿಲ್ಲ, ಯಾರೋ 20 KV ಸ್ಟೇಷನ್ ಬಸ್ ಕೊಡೋದು ಮಾಡಿಸಿದ್ರು. ಯಾರಿಗಕ್ಕೆ 120 110 KV ಸ್ಟೇಷನ್ ಮಾಡಿಸಿನಿ, ಹೊನ್ನಳ್ಳಿ ಸ್ಟೇಷನ್ ಮಾಡಿಸಿನಿ, ಹಿರೇಮೂಲ ಸ್ಟೇಷನ್ ಮಾಡಿಸಿನಿ, 4 ಸ್ಟೇಷನ್ ಮಾಡಿಸಿನಿ, ತಾಳಿಕೋಡಿ ಸ್ಟೇಷನ್ ಕೋಳೂರು 110 KV 8 ಸ್ಟೇಷನ್ ಮಾಡಿಸಿದೆ. ಹೊಸ ಕಂಬ ಹಾಕ್ಸಿದ್ವಿ, ಹೊಸ ಲೈನ್ ಹಾಕ್ಸಿದ್ವಿ. ನಂಗೆ ಪ್ಲಾನ್ ಬರ್ತಲ್ಲ, ಸಪರೇಟ್ ಫೀಲ್ಡರ್ ಮಾಡಿಸ್ಬೇಕಂತಿತ್ತು. ಮುಂದೆ ಎಲ್ಲ 150 ಹಳ್ಳಿಗಳು ಟೋಟಲ್ ತಂಡ ಸೇರಿ ಎಲ್ಲರಿಗೂ ಸಪರೇಟ್ ಫೀಲ್ಡರ್ ಮಾಡಬೇಕು ಅಂತಿತ್ತು. ಸ್ಟೇಷನ್ ಆಯ್ತು, ಲೈನ್ ಹಾಕಿದ್ರು, ಕಂಬ ಹಾಕಿದ್ರು, ಮುಂದೆ ಏನ್ ಮಾಡಬೇಕಾಗಿತ್ತು, ಸಪರೇಟ್ ಫೀಲ್ಡರ್ ಮಾಡಬೇಕಾಗಿತ್ತು. ಒಂದೊಂದು ಬೂತ್ ಒಂದೊಂದು ಫೀಲ್ಡರ್. ಹೆಂಗೆ ಹೇಳು, ಒಂದೊಂದು ಬೂತ್ ನಿಮ್ಮೂರ 8 ಬೂತ್ ಅದಾವ. 2 ಬೂತ್ ಅಂದ್ರೆ ಜನಸಂಖ್ಯೆ ಆಧಾರ ಹೇಳಕತ್ತೀನಿ. ಬೂತ್ ಅಂದ್ರೆ ಗೊತ್ತಾಗತ್ತಂತ. ಹುಲ್ಲೂರು ದೊಡ್ಡೂರು ಅಂದ್ರೆ 2 ಫೀಲ್ಡರ್ ಸಪರೇಟ್. ಯಾಕಂದ್ರೆ ಊರಿಗೆಲ್ಲ ಊರಿಗೆ ಪ್ರತ್ಯೇಕ ಫೀಲ್ಡರ್, ರೈತರಿಗೆ ಸಪರೇಟ್ ಫೀಲ್ಡರ್. ಒಂದು ಫೀಲ್ಡರ್ 250ರಿಂದ 300 ಮೋಟರ್ ಇರ್ಬೇಕಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಎಲ್ಲಿವರೆಗೆ 2047 ಇಸ್ವಿವರೆಗೆ ಮುಂದಿನ 25 ವರ್ಷ ನಮ್ಮ ರೈತರಿಗೆ ಎಷ್ಟೇ ಮೋಟರ್ ಹಾಕಿದ್ರು ಕರೆಂಟ್ ಫ್ಲಕ್ಚುಯೇಷನ್ ಆಗಬಾರ್ದು. ಕನಿಷ್ಠ 6 ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆ ತನಕ 12 ತಾಸು ಅವನಿಗೆ 3 ಫೇಸ್ ಕರೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಪರೇಟ್ ಫೀಲ್ಡರ್ ಮಾಡಕ್ ಹೊರಟಿದ್ದೆ. ಏನ್ ಮಾಡಿದ್ರಿ? ನಿಮ್ ಬಾಯಿಗೆ ನೀವು ಮಣ್ಣು ಹಾಕೊಂಡು ಹೌದೌದು, ನಂದೇನು ತಪ್ಪಿದ್ರು ಹೇಳಿ. ಈಗ ಅಕ್ಕಿ ಬರುತ್ತಲ್ಲ, ಉಣ್ಣಾಕ ಬಡವರಿಗೆ ಅಕ್ಕಿ. ಯಾರು ಅಕ್ಕಿ ಹೇಳು, ಯಾರು ಅಕ್ಕಿ? ಕೇಂದ್ರ ಸರ್ಕಾರದ ಅಕ್ಕಿ, ಮೋದಿ ಕೊಟ್ಟರು ಅಕ್ಕಿ. ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀನಿ ಸುಳ್ಳು ಹೇಳೋದು ಕೊಡ್ಲೇ ಇಲ್ಲ. ಈ ಮೊನ್ನೆ ಒಂದು ಹೇಳಿಕೆ ಕೊಟ್ಟರು ಏನಂತ, ಅಕ್ಕಿ ಕೊಡೋದಿಲ್ಲ, ನಿಮ್ ರೇಷನ್ ಕಾರ್ಡ್ ಕಟ್ ಮಾಡಕತ್ತಾವ. ನಿಮ್ ಮನೆ ಗ್ಯಾಸ್ ಐತಾ, ರೇಷನ್ ಕಾರ್ಡ್ ಕಟ್. ನಿನ್ ಮನೆ ಮೋಟರ್ ಬೈಕ್ ಐತಾ, ರೇಷನ್ ಕಾರ್ಡ್ ಕಟ್. ನಿನ್ ಮನೆ ಟಿವಿ ಐತಾ, ರೇಷನ್ ಕಾರ್ಡ್ ಕಟ್. ನಿನ್ ಮನೆ ಟ್ರ್ಯಾಕ್ಟರ್ ಐತಾ, ರೇಷನ್ ಕಾರ್ಡ್ ಕಟ್. ನಿನ್ ಮನೆ ಎಮ್ಮೆ ಐತಾ, ಅದಕ್ಕೂ ಕಟ್ಟ. ಎಮ್ಮಿಗೂ ಕಟ್ಟೋದು. ಒಂದು ತಿಂಗಳಿಗೆ 11,000 ರೇಷನ್ ಕಾರ್ಡ್ ಕಟ್ ಮಾಡೋದು ತಾಲೂಕ್ ಮೇಲೆ ನೆನ್ಬಿಟ್ಕೊಡ್ರಿ. ಚೆಕ್ ಮಾಡ್ರಿ ಒಳ್ಳೆ ಭಾಳ ಮಂದಿ ರೇಷನ್ ಕಾರ್ಡ್ ಕಟ್ ಮಾಡೋದು. 2,000 ರೂಪಾಯಿ ಕೊಡ್ತೀನಿ ಅಂತ ಅದು 2 ಮಂದಿ ಕೊಟ್ಟಾಗ ಮನೆ ಹಾಳು ಮಾಡ್ಬಿಟ್ಟಾರು. ಮನೆ ಮುರುಕ್ತಾನೆ ಆಗ್ಬೇಕಷ್ಟೇ. ಮತ್ತೆ ನಮ್ಮ ಹೆಣ್ಮಕ್ಳು ಖುಷಿಯಿಂದ ಗುಳ್ಳೆಗೆಲ್ಲ ಗಂಡು ಬರ್ತಿಲ್ಲ, ರೊಕ್ಕ ಬಿಡಿಸಿದ್ರು ಎಲ್ಲ ತಗೊಂಡು ಬಸ್ ಫ್ರೀ ಅಂತ ಧರ್ಮಸ್ಥಳಕ್ಕೆ ಹೋಗಿದ್ದು. ಈಗೆಲ್ಲ ಊರು ಬಂದಾಗಿತ್ತು. ರೈತರಿಂದ ನಡಹಳ್ಳಿ ಹೋರಾಟಕ್ಕೆ ಬೆಂಬಲ. ಮುಖಂಡರಾದ ಭೀಮನಗೌಡ ಕೊಡಗಾನೂರ್, ಬಸವನಗೌಡ ಬಿರಾದಾರ್, ಹಡಲಗೇರಿ, ಗ್ರಾಮ ಪಂಚಾಯಿತಿ ಸದಸ್ಯ ದಯಾನಂದ ಹಲಕಾವಟಿಗೆ, ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಕಾರ್ಯದರ್ಶಿ ಗಿರೀಶ್ ಗೌಡ ಪಾಟೀಲ್ ಹಿರೇಮೊರಾಳ್ ಮತ್ತು ಅರ್ಜುನ್ ಅಂಬಿಗೇರ್, ಕಾಳಗಿ ಸೇರಿದಂತೆ ಹಲವು ರೈತ ಮುಖಂಡರು, ಹಾಲಿ ಶಾಸಕ ನಾಡಗೌಡರ ರೈತರ ಬಗೆಗಿನ ನಿರಾಸಕ್ತಿ ಖಂಡಿಸಿ ನಡಹಳ್ಳಿಯವರ ರೈತಪರ ನಿಲುವನ್ನು ಶ್ಲಾಘಿಸಿದರು ಮತ್ತು ನ್ಯಾಯಯುತ ಪರಿಹಾರದ ಹಣವನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿದರು. ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಹುಲ್ಲೂರು ಹತ್ತಿರ ರಸ್ತೆ ತಡೆದು ರೈತರಿಂದ ಪ್ರತಿಭಟನೆ. ನಿರಂತರ ಮಳೆಗೆ ಹಾನಿಗೆ ಈಡಾಗಿ ಬೆಳೆ ಹಾನಿ ಅನುಭವಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಕೂಡಲೇ ಸೂಕ್ತ ಪರಿಹಾರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ
ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಹುಲ್ಲೂರು ಗ್ರಾಮದ ಹತ್ತಿರ ಆಲ್ಮಟ್ಟಿ ಮುಖ್ಯ ರಸ್ತೆ ತಡೆದು ನೂರಾರು ರೈತರು ಗುರುವಾರ ಪ್ರತಿಭಟನೆ ನಡೆಸಿದರು. ಸಾಯಿಬಾಬಾ ದೇವಸ್ಥಾನದಲ್ಲಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿಯವರ ನೇತೃತ್ವದಲ್ಲಿ ಸಭೆ ನಡೆಸಿದ ನಂತರ ಹಾನಿಗೆ ಈಡಾದ ತೊಗರಿ, ಮೆಕ್ಕೆಜೋಳ ಇನ್ನಿತರ ಬೆಳೆಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ರಸ್ತೆ ಮಧ್ಯೆ ಕುಳಿತು ರೈತರು ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೈಜ ಸಮೀಕ್ಷೆ ನಡೆಸದೆ ಎಲ್ಲೋ ಕುಳಿತು ಕಾಟಾಚಾರಕ್ಕೆ ಸಮೀಕ್ಷೆ ನಡೆಸಿದ ವರದಿ ಸಲ್ಲಿಸಿರುವ ಸಮೀಕ್ಷಾ ತಂಡ ಮತ್ತು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ರೈತರು ಹಲಿಗೆ ಬಾರಿಸುತ್ತಾ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ಮಾಡಿದರು. 3 ತಿಂಗಳಿಂದ ನಿರಂತರ ಮಳೆಯಿಂದ ಜಿಲ್ಲಾದ್ಯಂತ 7.50 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಹಾನಿಯಾಗಿದೆ. ಈ ಕುರಿತು ಸರ್ಕಾರಕ್ಕೆ ಬೆಳೆ ಸಮೀಕ್ಷೆಯ ನೈಜ ವರದಿಯನ್ನು ಸಲ್ಲಿಸಬೇಕು. ಸಂಪೂರ್ಣ ಪ್ರದೇಶವನ್ನು ಪ್ರಕೃತಿ ವಿಕೋಪದಿಂದ ಆಗಿರುವ ಹಾನಿ ಎಂದು ಪರಿಗಣಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾನಿಯಾದ ರೈತರ ವಾಸ್ತವ ಪಟ್ಟಿ ಲಗತ್ತಿಸಬೇಕು. ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ರೈತರು ಉಗ್ರ ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿ ಮನವಿ ಪತ್ರವನ್ನು ಸ್ಥಳಕ್ಕೆ ಆಗಮಿಸಿದ್ದ ಮುದ್ದೇಬಿಹಾಳ್ ತಹಸೀಲ್ದಾರ್ ಕಚೇರಿ ಶಿರಸ್ತೆದಾರ ಎಂಎ ಬಾಗೇವಾಡಿ, ಹುಲ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಅರವಿಂದ್ ಲೋನಾರಿಮಠ್, ಗ್ರಾಮ ಆಡಳಿತಾಧಿಕಾರಿ ಮನೋಜ್ ರಾಠೋಡ್ ಅವರಿಗೆ ಸಲ್ಲಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತೆ ತಿಳಿಸಲಾಯಿತು. ರೈತ ಮೋರ್ಚಾ ಜಿಲ್ಲಾ ಪದಾಧಿಕಾರಿ ಶಂಕರಗೌಡ ಶಿವಣಗಿ, ತಾಲೂಕಾ ಅಧ್ಯಕ್ಷ ಸಂಗಮೇಶ್ ಹತ್ತಿ, ಬಿಜೆಪಿ ಮುದ್ದೇಬಿಹಾಳ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನ್ನವರ್, ಕಾರ್ಯದರ್ಶಿ ಗಿರೀಶ್ಗೌಡ ಪಾಟೀಲ್ ಹಿರೇಮರಾಳ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಪ್ರೇಮ್ ಸಿಂಗ್ ರಾಠೋಡ್, ಅಶೋಕ್ ರಾಠೋಡ್ ನೇವಗಿರಿ, ಚನ್ನಬಸ್ಸು ಚನ್ನಿಗಾವಿ ಶೆಟ್ಟರು, ನಾಗೇಶ್ ಕವಡಿಮಟ್ಟಿ, ಹುಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ದಯಾನಂದ್ ಹಲಕಾವಟಗಿ, ಭೀಮನಗೌಡ ಕೊಡಗಾನೂರ್, ವೈಟಿ ಗೌಡರ್, ಭೀಮರಾವ್ ಹುಲ್ಲೂರು, ಸುಭಾಷ್ ಕಟ್ಟಿಮನಿ, ಎಎಸ್ ದನ್ನೂರ್, ಎಸ್ಎಂ ಅಂಗಡಿ, ಬಸವನಗೌಡ ಬಿರಾದಾರ್ ಹಡಲಗೇರಿ, ಡಿಎಸ್ ಬಿರಾದಾರ್, ವಿನೋದ್ ಓಲೇಕರ್, ಮುತ್ತು ಕೊಡಗಾನೂರ್, ಅಮೋಕ್ ಸಿದ್ದ್, ಹುಲ್ಲೂರು, ಕಾಳ್ಗಿ, ಕಂದಗನೂರು, ಚಿರ್ಚಿನಕಲ್ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಪಾಲ್ಗೊಂಡಿದ್ದರು. ಸಂಪೂರ್ಣ ನಷ್ಟವಾಗಿದೆ. ಅದರಂತೆ ಮಧ್ಯವರ್ಗ ಮತಕ್ಷೇತ್ರದ ವ್ಯಾಪ್ತಿಯ